ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ, ಹೇಳು ನಿತ್ಯ. ಹಾಯ್ ಅಕ್ಕ, ಹೌ ಆರ್ ಯು? ಐ ಆಮ್ ಗುಡ್. ನಮ್ಮೆಲ್ರಿಗೂ ಒಳ್ಳೆ ಟೈಮ್ ಶುರುವಾಗಿದೆ. ಆ ಹೂ ಮಾರೋ ಹುಡ್ಗಿ ಕಮ್ಮಿ ಅಂದ್ರೂ 10 ದಿವಸ ಮನೆಗ್ ಬರೋದಿಲ್ಲ. ವಾವ್ ಅಕ್ಕ, ಸೂಪರ್ ನ್ಯೂಸ್ ಕೊಟ್ರಿ. ಈಗ ನಾನು ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ನಾನು ಕಾಲ್ ಕಟ್ ಮಾಡ್ತಿದ್ದಾಗೆ ನಿಮಗೆ ಕೆಲವೊಂದು ಫೋಟೋಸ್ಗಳನ್ನ ಕಳಿಸ್ಕೊಡ್ತೀನಿ. ಅದನ್ನ ನೀವು ಮೀಡಿಯಾದವ್ರಿಗೆ ಕಳಿಸ್ಬೇಕು. ಫೋಟೋಸಾ? ಯಾವ ಫೋಟೋಸು? ಯಾರ ಫೋಟೋಸು? ನನ್ನ ಮತ್ತೆ ತೀರ್ಥ ಅವ್ರ ಫೋಟೋಸ್. ನೀನ್ ಏನ್ ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ ನಿತ್ಯ. ಅದೇನು ಅಂತ ಸರಿಯಾಗಿ ಹೇಳು. ನಾನ್ ಯಾಕೆ ಆ ಫೋಟೋಸ್ನ ಮೀಡಿಯಾದವ್ರಿಗೆ ಕೊಡ್ಬೇಕು? ತೀರ್ಥಂಗೆ ಇದರಿಂದ ತೊಂದ್ರೆ ಆಗಲ್ವಾ? ನಿನ್ಗೇನ್ ಲಾಭ? ಸಿಗತ್ತೆ ಅಕ್ಕ, ನಾವ್ ಅನ್ಕೊಂಡಿರೋದ್ ಸಿಗತ್ತೆ, ನೀವ್ ಅನ್ಕೊಂಡಾಗೆ ಆಗತ್ತೆ. ದಟ್ಸ್ ಅ ಗುಡ್ ಐಡಿಯಾ ನಿತ್ಯ. ನೀನ್ ಫೋಟೋಸ್ ಕಳ್ಸು, ಮುಂದಿನ ನಾನ್ ನೋಡ್ಕೋತೀನಿ. ಏನಾಯ್ತು ಸೀಸ್? ಯಾವ್ದೋ ಫೋಟೋ ಬಗ್ಗೆ ಮಾತಾಡ್ತಿದ್ದೆ. ವಾವ್, ತೀರ್ಥ ತುಂಬಾನೇ ರಸಿಕ ಅನ್ಸುತ್ತೆ. ಓ ಮೈ ಗಾಡ್, ಅಣ್ಣ ಅಲ್ಲೊಂದು ಲವ್ ಸ್ಟೋರಿ ಶುರು ಮಾಡ್ಕೊಂಡಿದ್ದಾನಾ? ನೋಡಿದ ತಕ್ಷಣ ನಿಮಗೆ ಹಾಗೆ ಅನಿಸ್ತಿದೆ ಅಂದ್ಮೇಲೆ ನ್ಯೂಸ್ ಕೂಡ ಹಾಗೆ ಬಂದ್ಬಿಟ್ರೆ ಹೊರಗಿನವ್ರು ನಂಬೋದ್ರಲ್ಲಿ ಡೌಟೇ ಇಲ್ಲ. ಅಕ್ಕ ಇರು, ಬಿಸಿನೀರ್ ಶಾಖ ಕೊಡ್ತೀನಿ. ರಾಜಿ, ನಮ್ಮ ಮನೇಲಿ ಆಗ್ತಿರೋದನ್ನೆಲ್ಲ ಅಪ್ಪನ ಹತ್ರ ಹೇಳಕ್ ಹೋಗ್ಬೇಡ ಕಣೆ. ಅಕ್ಕ ಒಂದ್ ಮಾತ್ ಕೇಳ, ಅಷ್ಟೊಂದೆಲ್ಲ ಅವಮಾನ ಸಹಿಸ್ಕೊಂಡು ನೀನ್ ಹೇಗೆ ಇದೆಯಾ ಅಲ್ಲಿ? ರಾಜಿ, ಕೋಪ ದ್ವೇಷ ಅನ್ನೋದನ್ನೆಲ್ಲ ಮರ್ತು ಪ್ರೀತಿ ಕೊಡೋರ್ ಕಡೆ ಗಮನ ಕೊಟ್ರೆ ಎಲ್ಲ ಸರಿನೇ ಅನ್ಸುತ್ತೆ. ನಿನ್ನನ್ ಮಾತಲ್ಲಿ ಗೆಲ್ಲೋದಕ್ಕಾಗತ್ತಾ? ಇರು, ಕಾಲಿಗೆ ಬಿಸಿನೀರ್ ಶಾಖ ಕೊಡ್ತೀನಿ. ರಾಜಿ, ಸುಮಿ, ನೀನ್ಯಾಕವ ಇಲ್ಲಿ ಮನ್ಗಿದ್ದೀಯೇ? ಏನಾಯ್ತು ರಾಜಿ? ಅಪ್ಪ ಏನಿಲ್ಲಪ್ಪ, ಸ್ವಲ್ಪ ಕಾಲ್ ಲೇಟ್ ಆಗಿದೆ ಅಷ್ಟೇ. ಕಾಲ್ ಏಟಾಗದ? ಅಯ್ಯೋ ದೇವ್ರೆ, ಅಯ್ಯಯ್ಯೋ, ಏನ್ ಮಗಳ ಇದು? ಯಾಕವ ಹಿಂಗ್ ಮಾಡ್ಕೊಂಡಿದ್ದಿ? ಅಪ್ಪ, ನೀನ್ ಗಾಬರಿ ಪಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಏಣಿ ಹತ್ಬೇಕಾದ್ರೆ ಏಣಿ ಜಾರ್ ಬಿತ್ತು, ಅವಾಗ ಬಿದ್ದೆ ಅಷ್ಟೇ. ಅಯ್ಯೋ ದೇವ್ರೆ, ಯಾಕಪ್ಪ ಯಾವಾಗ್ಲೂ ನನ್ನ ಮಗಳು ಬಾಳಲ್ಲೇ ಆಟ ಆಡ್ತೀಯ? ಮಗಳೇ, ಮೂಳೆಗಳು ಏನಾದ್ರು ಬರ್ದೈತೇನವ? ಇಲ್ಲಪ್ಪ, ನಾನ್ ಬಿದ್ದಿದ ತಕ್ಷಣ ಅತ್ತೆ ನನ್ನ ಆಸ್ಪತ್ರೆ ಕರ್ಕೊಂಡೋದ್ರು. ಡಾಕ್ಟ್ರು ಒಂದ್ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಾನು ಆ ಮನೇಲಿ ಯಾರಿಗೂ ಹೊರೆ ಆಗ್ಬಾರ್ದು ಅಂತ ಇಲ್ಲಿಗೆ ಬಂದೆ. ನಿನ್ಗೇನು? ಮುಟ್ಟೋನ್ ಮಗಳೇ, ಎಂತ ಮಾತಾಡ್ತೀಯವ? ಎತ್ತೋರ್ಗೆ ಕಳು ಸಂಬಂಧನೇ ಭಾರ ಅನ್ನೋದಾದ್ರೆ ಅಪ್ಪ ಮಗಳ ಸಂಬಂಧಕ್ಕೆ ಬೆಲೆ ಎಲ್ಲಿರ್ತದೆ ಮಗಳೇ? ನೋಡವ, 10 ದಿನ ಅಲ್ಲ, ನನ್ ಸಾಯ ಗಂಟ ಬೇಕಾದ್ರೂ ನಿನ್ನ ಒತ್ಕೊಂಡ್ ತಿರುಗ್ತೀನಿ ಕಣವ. ನೀನ್ ಮಾತ್ರ ಆರಾಮಾಗಿರ್ಬೇಕು ಮಗಳೇ. ಅದಕ್ಕೇನಪ್ಪ ನಾನ್ ನಿನ್ನ ಹತ್ರ ಬಂದಿದ್ದು. ರಾಜೆ, ಮಾತ್ರೆ ಚೀಟಿ ಕೊಡವ, ಮಾತ್ರೆ ತಗೊಂಬತ್ತೀನಿ. ಅಪ್ಪ, ಅತ್ತೆನೇ ಎಲ್ಲಾನು ಕೊಡ್ಸಿದ್ದಾರೆ. ಏ ಸುಮ್ಮಿ, ಈ ಇಂಗ್ಲಿಷ್ ಔಷಧಿ ಎಲ್ಲ ನಮ್ಗೆ ಸರಿ ಹೋಗಲ್ಲ ಕಣೆ. ನಮ್ ಕಡೆ ಕಡ್ಡಿ ಪಟ್ಟ ಹಾಕ್ತಾರಲ್ಲ, ಅದನ್ನ ಹಾಕಿಸ್ಕೊ, 2 ದಿವಸದಲ್ಲಿ ಸರಿ ಹೋಗುತ್ತೆ. ಅಕ್ಕ ಸುಮ್ನೆ ಅಲ್ಲಿ ಯಾಕೆ ಪಟ್ ಕಟ್ಸೋದು? ನಮ್ ಚಿಕ್ಕಪ್ಪನ ಇದಾರಲ್ಲ, ತುಂಬಾ ಚೆನ್ನಾಗಿ ಪಟ್ ಕಟ್ತಾರೆ. ಅವ್ರನ್ನ ಹೋಗಿ ಕರ್ಕೊಂಡ್ ಬರ್ತೀನಿ. ಹ್ಞೂ ಸುಮ್ಮಿ, ಅವ್ರ ಕೈಗುಣ ತುಂಬಾ ಚೆನ್ನಾಗಿದೆ, ಅವ್ರ ಕೈಲೇ ನಾಟಿ ಕಟ್ ಹಾಕಿಸ್ಕೋ. ಬೇಡ ಕಾವ್ಯ. ಸುಮ್ನೆ ರವ ನೀನು, ಬೇಡ ಗಿಡ ಅನ್ಕೊಂಡು ಹೋಗಬಾ. ನೀನ್ ಫಸ್ಟ್ ಕರ್ಕೊಂಬ ಹೋಗು. ಅಪ್ಪ,
ಸುಮ್ನಿರವ ನೀನು, ಉದಾಸೀನ ಮಾಡಬಾರ್ದು ಹಂಗೆಲ್ಲ. ನಮಸ್ಕಾರಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇವರು ನಮ್ಮ ಕ್ಯಾಂಡಿಡೇಟು ಪ್ರಸನ್ನ ಕುಮಾರ್ ಅಂತ. ಇವ್ರನ್ನ ಓಟ್ ಹಾಕಿ ಗೆಲ್ಲಿಸ್ಬೇಕು ನೀವು. ನೋಡು, ಇವರು ನಮ್ಮ ಕ್ಯಾಂಡಿಡೇಟು ಪ್ರಸನ್ನ ಕುಮಾರ್ ಅಂತ. ನೋಡು, ನಿನ್ನೆಲ್ಲಾ ಸೌಲಭ್ಯಗಳನ್ನ ಆಗು ಹೋಗುಗಳನ್ನ ಪರಿಹರಿಸೋ ಪಕ್ಷ ನಮ್ಮ ಪ್ರಜಾರಕ್ಷಾ ಪಕ್ಷ. ಈ ಸರಿ ಮಿನಿಸ್ಟರ್ ಆಗ್ತಾರೆ, ನಿಮ್ ಸಪೋರ್ಟ್ ಬೇಕು. ನಾನ್ ಹೇಗ್ ಮಿನಿಸ್ಟರ್ ಆಗಿ ನಿಮ್ ಮನೆ ಬಾಗಿಲು ಬರ್ತಾ ಇದೀನೋ ಅದೇ ತರ ಇವರು ಬರ್ತಾರಪ್ಪ. ತುಂಬಾ ಸಜ್ಜನ್ರಿ ಇವರು. ನಿನ್ನೆಲ್ಲ ಫ್ರೆಂಡ್ಸ್ ಗಳು ಹೇಳು, ಮೀಟಿಂಗ್ ಬಾ ಆಫೀಸ್ ಕಡೆ ಅವಾಗ ಬರ್ಲಾ? ಅಮ್ಮ, ನಿಮ್ ವೋಟ್ ನಮ್ಗೆ ಹಾಕ್ಬೇಕು, ಪ್ರಸನ್ನ ಕುಮಾರ್ ಅವ್ರಿಗೆ ಮರಿಬೇಡಿ. ನೋಡಿ, ಮಕ್ಕಳು ಓದು, ವಿದ್ಯಾಭ್ಯಾಸ, ಆರೋಗ್ಯ, ಔಷಧಿ, ಗ್ಯಾಸು, ಕರೆಂಟು ಇದೆಲ್ಲ ನಮ್ಮ ಮೊದಲನೇ ಪ್ರಯಾರಿಟಿ. ಇದೆಲ್ಲ ಉಚಿತವಾಗಿ ಕೊಡೋ ಹಾಗೆ ನಾನ್ ನೋಡ್ಕೋತೀನಿ. ನಿಮ್ ಆಶೀರ್ವಾದ ನಮ್ಮ ಮೇಲಿರ್ಲಿ. ನಿಮ್ ವೋಟ್ ನಮ್ಗೆ ಹಾಕಿ. ಪಾಂಪ್ಲೆಟ್ ಕೊಡಿ. ಎಷ್ಟ್ ಚೆನ್ನಾಗಿ ಮಾತಾಡ್ತೀರಾ ತೀರ್ಥ, ಇಷ್ಟ್ ಈಸಿಯಾಗಿ ಎಲ್ಲಾರನ್ನೂ ಕನ್ವಿನ್ಸ್ ಮಾಡ್ತೀರಾ. ಬರ್ತಾ ಬರ್ತಾ ನಮ್ ಪಕ್ಷನೇ ಹಾಳಾಗೋಯ್ತು. ಎಲ್ಲ ಜೊಲ್ ಪಾರ್ಟಿಗಳೇ. ಮೊದಲೇ ಅವರಿಬ್ಬರ ಮಧ್ಯೆ ಸೆಟ್ಟಿಂಗ್ ಇತ್ತು. ಏನಂದೆ? ಸೆಟ್ಟಿಂಗ್ ಇತ್ತು ಅಂದೆ. ಮದ್ವೆ ಆಗಿದ್ರು ಈ ತೆವಲ್ ಬಿಟ್ಟಿಲ್ಲ. ಅದ್ ಹಾಳಾಗ್ ಹೋಗ್ಲಮ್ಮ. ನೆನ್ನೆ ಲಾಡ್ಜಲ್ಲಿ ಇಬ್ರು ಒಂದೇ ರೂಮಲ್ಲಿ ಇದ್ರಂತೆ. ರಾತ್ರಿ ಮಾಡಿರೋ ರೊಮೆನ್ಸ್ ಸಾಲ್ದೆ ರೋಡಲ್ಲೂ ಮಾಡ್ಕೊಂಡು ಯಾವ ಬಗ್ಗೆ ಮಾತಾಡಕತ್ತಿದ್ ಖಬರ್ ಐತೆ ನಿನ್ಗ? ನಾಲ್ಗೆ ಐತಂತ ಏನನ್ನ ಮಾತಾಡಕತ್ತಿಯಲ್ಲೋ? ನಿನ್ಗೆ ನಾಲ್ಗೆನ ಕೆರನ ನಿಂದು. ಹೊಟ್ಟೆ ತಿಂತಮ್ಮ ನೀನು. ಪಿಳಿ ಬಿಟ್ಕೊಂಡು ನೋಡ್ತೀಯಲ್ಲ ನೀನು. ನಮ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರ ಬಾಯ ಹುಳ ಬಿತ್ತಾವ ನಿನ್ಗೆ. ಹುಳ ಮಕ್ಕ ನೋಡ್ತೇನೆ ಮಂಗನಿಕೆ ಚಂಡಿ ಆಡದ ಹೊಡೆದ್ರ ಮುಚ್ಕೊಂಡ್ ಕುತ್ಕೊಳ್ಳಲಿ. ನನ್ನ ಏರಿಯಾಗೆ ಬಂದು ನನಗೆ ರೋಪ್ ಆಗ್ತೇನೋ? ನಿನ್ನ ಏರಿಯಾಗ ಬಂದ್ ಮಾತಾಡ್ತೀನಿ, ಪಕ್ಕದ ಏರಿಯಾಗ ಬಂದ್ ಮಾತಾಡ್ತೀನಿ. ನಿಮ್ ಏರಿಯಾ ಡಿವೈಡ್ ಮಾಡಿದ್ದೆ ನಮ್ ಸಾಹೇಬ್ರಿಗೆ ಮಾತಾಡ್ತೀರಿ ನೀವು. ಹೊಟ್ಕೆನ್ ತಿಂತೀರಿ ನೀವೆಲ್ಲ. ಮುಂದೋಣಮ್ಮ. ಚಿಟ್ಟೆ, ಯಾಕೆ ಏನಾಯ್ತು? ಏನ್ರಿ ಸಾಹೇಬ್ರ ನಿಮ್ ಬಗ್ಗೆ ಹೊಲ್ಸೊಲ್ಸು ಮಾತಾಡಕತ್ತೀರಿ ಇಲ್ಲಿ? ಅಲ್ಲ ರೀ, ನಾವೇ ಜಗಳಾಡಿದ್ರೆ ಜನರಿಗೆ ಏನ್ ಅಭಿಪ್ರಾಯ ಹೋಗಲ್ಲ ಹೇಳಿ? ಪಕ್ಷದಲ್ಲೇ ಒಗ್ಗಟ್ಟಿಲ್ಲ, ಜನರು ಹೇಗ್ ನೋಡ್ಕೋತಾರೆ ಅಂತ ಮಾತಾಡಲ್ವಾ? ಏನ್ರಿ ನೀವೆಲ್ಲ? ಸಾಹೇಬ್ರ ಇವನ ಮೊದ್ಲು ಕಿತಾಪತಿ ಮಾಡಿದ್ದು. ನೀನ್ ಸುಮ್ನಿರ್ ಚಿಟ್ಟೆ. ಚಿಕ್ಕದನ್ನ ದೊಡ್ಡದಾಗ್ ಮಾಡಕ್ ಹೋಗ್ಬೇಡ. ನೀನು ಇವ್ರ ಜೊತೆ ಬರ್ಬೇಡ. ನಾಯಕರು ಇನ್ನೊಂದ್ ತಂಡ ಇದೆಯಲ್ಲ, ಅವ್ರ ಜೊತೆ ಬಾಗು. ಸಾಹೇಬ್ರ ನೀನ್ ಹೋಗು ಅಂದೆ. ಇದ ಫಸ್ಟ್ ಅಂಡ್ ಲಾಸ್ಟ್. ಸಾಹೇಬ್ರ ಬಗ್ಗೆ ಏನಾದ್ರು ಬಾಯಿ ಬಂದಂಗ್ ಮಾತಾಡಿದ್ರ ನಿನ್ ಕಿಲಿಕೆ ಒತ್ತು ಬಿಡ್ತೀನಿ. ಆಗಲ್ಲ ಬಗ್ಗೆ ಇನ್ನೊಂಚೂರು. ಹೋಗು ಚಿಟ್ಟೆ. ಮಕ್ಕ ನೋಡ್ತಾನ ದೊಡ್ಡ ಶಾಳ್ಸಿದ್ದ. ಎಲ್ಲರೂ ಕ್ಷಮಿಸ್ಬೇಕು. ಯಾರು ತಪ್ಪು ತಿಳ್ಕೊಬೇಡಿ. ಅವನೇನೋ ಆವೇಶದಲ್ಲಿ ಮಾತಾಡ್ಬಿಟ್ಟ. ಬನ್ನಿ. ನೀರ್ ಕುಡಿತೀಯ ಮಗಳೇ? ಬೇಡಪ್ಪ. ಸುಮ್ನೆ ನಿಂಗೆ ಗೊತ್ತಾಗಲ್ಲ. ರಾಜಿ, ನೀರ್ ತಗೋಬರವ. ಅಕ್ಕ, ನನ್ಗೇನು ಆಗಿಲ್ಲ. ನೀವೆಲ್ಲ ಯಾಕೆ ಹೀಗೆ ನಿಂತಿದ್ದೀರಾ? ಹೋಗ್ ನಿಮ್ ಕೆಲ್ಸಗಳು ನೋಡ್ಕೊಳ್ಳಿ. ಸುಮ್ನೆ ಇರ್ತೀಯ ನೀನು? ನಿನ್ಗಿಂತ ನಮ್ ಕೆಲ್ಸ ನಮಗ್ ಮುಖ್ಯನಾ? ಓಹ್ ಲೋಕೇಶು, ಬಾರಪ್ಪ. ನಿನ್ನೆ ಕಾಯ್ತಿದ್ದಪ್ಪ. ನೋಡಿಲ್ಲಿ ನನ್ ಮಗಳು ಕಾಲ್ ಹೆಂಗ್ ಮಾಡ್ಕೊಂಬಿಟ್ಟಳು ನೋಡಪ್ಪ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ನೀನ್ ಕೊಡೋ ಔಷಧಿಯಿಂದ ನನ್ನ ಮಗಳು 2 ದಿನದಲ್ಲಿ ಎದ್ದು ಓಡಾಡಬೇಕು. ನಮ್ ಸುಮ್ಮಿ ಈ ತರ ಕಾಲ್ ಮುರ್ಕೊಂಡು ಮಲಗಿರೋದನ್ನ ನಮ್ಮಿಂದ ನೋಡೋಕ್ ಆಗ್ತಿಲ್ಲ ಅಣ್ಣ. ನೀವ್ ಯಾವ್ದೋ ನಾಟಿ ಔಷಧ ಕೊಟ್ಟು ಎಲ್ರಿಗೂ ವಾಸಿ ಮಾಡ್ತಿರಲ್ಲ. ನಮ್ ಸುಮ್ಮಿನೂ 2 ದಿನದಲ್ಲಿ ಪಟಾಪಟ ಅಂತ ಓಡೋ ಹಾಗೆ ಮಾಡಿ ಅಣ್ಣ. ಸುಮ್ಮಿ ಏನ್ ಬೇರಳೇನವ? ನನಗ್ ಗೊತ್ತಿರಲ್ವೇನವ? ನಾನ್ ನೋಡ್ತೀನಿ ತಡಿಯಪ್ಪ. ಅಪ್ಪ, ನೋಡ್ತಾರ ಸುಂದರ ಮಗಳೇ. ನೋಡಪ್ಪ ಲೋಕೇಶು, ಇಲ್ಲೋಯ್ತಿದೇನಮ್ಮ? ಇಲ್ಲಿ ಇಲ್ಲ. ಏನಾಯ್ತು ಮೇಡಮ್? ಏನೋ ಭರ್ಜರಿ ನ್ಯೂಸ್ ಕೊಡ್ತೀನಿ ಅಂದ್ರೆ ಏನು ಮಾತಾಡ್ತಾನೆ ಇಲ್ಲ. ನ್ಯೂಸ್ ಕೊಡೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ನ್ಯೂಸ್ ಯಾವ್ದೋ ಕಾಲಮ್ ಅಲ್ಲಿ ಬರುತ್ತೆ ಅನ್ನೋದಾದ್ರೆ ಪ್ರಯೋಜನ ಇಲ್ಲ. ಫಸ್ಟ್ ಪೇಜ್ ಅಲ್ಲಿ ಬರ್ಬೇಕು, ಹಾಗಿದ್ರೆ ನ್ಯೂಸ್ ಕೊಡ್ತೀವಿ. ಮೇಡಮ್,
ಆರ್ಟ್ ನ್ಯೂಸ್ ಆದ್ರೆ ಫ್ರಂಟ್ ಪೇಜಲ್ಲಿ ಬರುತ್ತೆ, ನಾರ್ಮಲ್ ನ್ಯೂಸ್ ಆದ್ರೆ ಬ್ಯಾಕ್ ಪೇಜಲ್ಲಿ ಬರುತ್ತೆ, ತೇಲ್ಸೋ ಕತೆ ಆದ್ರೆ ಕಾಲಮಲ್ಲಿ ಬರುತ್ತೆ ಮೇಡಮ್. ಮಾದರಿ ರಾಜಕಾರಣಿ ಲವ್ ಸ್ಟೋರಿ, ರೋಲ್ ಮಾಡೆಲ್ ಅನ್ನಿಸ್ಕೊಂಡಿರೋ ಸೆಲೆಬ್ರಿಟಿ ಪೊಲಿಟಿಷಿಯನ್ ತೀರ್ಥಂಕರ್ ಪ್ರಸಾದ್ ಪ್ರೀತಿಲ್ ಬಿದ್ದಿದ್ದಾರೆ. ಈ ತರ ಒಂದ್ ನ್ಯೂಸ್ ಕೊಟ್ರೆ ನೀವೇನ್ ಮಾಡ್ತೀರಾ? ಎಲ್ಲಿ ಹಾಕ್ತೀರಾ? ಕೊಡಿ ಮೇಡಮ್, ನ್ಯೂಸ್ ಕೊಡಿ, ಫ್ರಂಟ್ ಪೇಜಲ್ಲೇ ಬರುತ್ತೆ, ಪ್ರಾಮಿಸ್ ಮಾಡ್ತೀನಿ. ಏನ್ ಸ್ಟೋರಿ ಮೇಡಮ್, ರಾಸಲೀಲೆನಾ? ನೋನು, ನ್ಯೂಸ್ ವಲ್ಗರ್ ಆಗಿರ್ಬಾರ್ದು, ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ. ತೀರ್ಥ ಮತ್ತೆ ಅವನ್ ಮದ್ವೆ ಆಗ್ಬೇಕಾಗಿದ್ದ ಹುಡುಗಿ ನಿತ್ಯನ್ ಸಂಬಂಧ ಹೂ ಮಾರೋ ಹುಡುಗಿಯಿಂದ ಮುರಿದು ಬಿತ್ತು. ಆದ್ರೆ ಆ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿ ಇನ್ನೂ ಅರಳ್ತಾನೆ ಇದೆ. ಇವರಿಬ್ರು ಪಕ್ಷಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ, ಹಗ್ಲು ರಾತ್ರಿ ಓಡಾಡ್ತಿದ್ದಾರೆ. ಈ ಓಡಾಟದಲ್ಲಿ ಅವರಿಬ್ರು ನಡುವೆ ಪ್ರೀತಿ ಹುಟ್ಟುತ್ತಾ? ಅವರಿಬ್ರು ಒಂದಾಗ್ತಾರ? ಖಂಡಿತ ಆಗ್ತಾರೆ. ತೀರ್ಥ ಮತ್ತೆ ನಿತ್ಯ ಒಂದೇ ರೂಮಲ್ಲಿ ಇರೋಷ್ಟು ಅವ್ರ ಸಂಬಂಧ ಮುಂದುವರೆದಿದ್ಯಾ? ಅವರಿಬ್ರು ಎಲೆಕ್ಷನ್ ಆದ್ಮೇಲೆ ಮದ್ವೆ ಆಗ್ತಾರ? ಈ ಅರ್ಥದಲ್ಲಿ ನೀವು ಆರ್ಟಿಕಲ್ ಬರಿಬೇಕು. ಏನ್ ಹೇಳ್ತೀರಾ? ಮೇಡಮ್, ಗಾಸಿಪ್ ಆದ್ರೆ ಕಷ್ಟ, ಸಾಕ್ಷಿಗಳಿದ್ರೆ ನೀವ್ ಹೇಳ್ದಾಗೆ ಮಾಡ್ಬೋದು. ಯಾಕಂದ್ರೆ ತೀರ್ಥ ಸರ್ ಇನ್ಫ್ಲುಯೆನ್ಸ್ ಇರೋ ರಾಜಕಾರಣಿ ಮೇಡಮ್. ಆಫ್ ಕೋರ್ಸ್, ಇದಕ್ಕೆ ಪ್ರೂಫ್ ಇದೆ. ಈ ವಿಷಯಕ್ಕೆ ಇನ್ನಷ್ಟು ಬಿಲ್ಡಪ್ ಕೊಟ್ಟು ಎಕ್ಸ್ಪೋಸ್ ಮಾಡಬೇಕು ವಿತ್ ಫೋಟೋಸ್. ಅಷ್ಟೇ ಅಲ್ಲ, ನೀವ್ ಬರ್ದಿರೋದನ್ನ ನೋಡಿ ಜನ ನಂಬೇಕು. ನೀವ್ ಹೇಳಿದ್ದೆ ಸತ್ಯ ಅಂತ ಅನ್ಕೋಬೇಕು. ಕೆಲ್ಸ ಆಗುತ್ತೆ, ಆದ್ರೆ ನನ್ಗೊಂದು ಡೌಟು. ತೀರ್ಥ ಅತಿಥಿಯಾಗಿ ನೀವೇ ಅವ್ರ ವಿರುದ್ಧ ಯಾಕೆ ಈ ಸುದ್ದಿ ಎಲ್ಲ ಕೊಡ್ತಾ ಇದೀರಾ? ನಿಮ್ಮ ಕೆಲ್ಸ ನನ್ನನ್ನ ಪ್ರಶ್ನೆ ಮಾಡೋದಲ್ಲ, ಬರೆಯೋದು ಹಾಗೆ ತೋರ್ಸೋದು ಅಷ್ಟೇ. ತಗೋ. ಖಂಡಿತ ಮೇಡಮ್, ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ನಾಳೆ ಬೆಳಿಗ್ಗೆ ನೋಡಿ ಮೇಡಮ್, ಜ್ವಾಲೆ ತರ ಇದು ಹರಡುತ್ತೆ. ಇದು ಅಡ್ವಾನ್ಸ್. ಮಿಕ್ಕಿರೋದು ಸುದ್ದಿ ಹೇಗ್ ಹರಡುತ್ತೆ ಅನ್ನೋದ್ರ ಮೇಲೆ ಕ್ಲಿಯರ್ ಆಗ. ಸರಿ ಮೇಡಮ್.